ನಮಸ್ತೆ ಕರ್ನಾಟಕ, ಇದು ಶಹಾಪುರ. ನಾನು ಇವತ್ತು ತಮಗೆ ತೋರಿಸುತ್ತಿರುವ ಪ್ರವಾಸಿ ಮಂದಿರವೆಂದರೆ ಗೋವಾದ ಬಿರ್ಲಾ ರಾಧಾಕೃಷ್ಣ ಮಂದಿರ. ಗೋವಾದ ಹೃದಯ ಭಾಗದಲ್ಲಿರುವ ಬಿರ್ಲಾ ರಾಧಾಕೃಷ್ಣ ದೇವಾಲಯವು ಧಾರ್ಮಿಕ ಗೌರವಕ್ಕಾಗಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವ ಗಮನಾರ್ಹ ವಾಸ್ತುಶಿಲ್ಪದ ಸಾಧನೆಯಾಗಿದೆ. ಗೋವಾವನ್ನು ಸಾಮಾನ್ಯವಾಗಿ ಭಾರತದ ಉಷ್ಣವಲಯದ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈ ಬಿರ್ಲಾ ರಾಧಾಕೃಷ್ಣ ದೇವಸ್ಥಾನ ಒಂದು ಮಹತ್ವದ ಧಾರ್ಮಿಕ ಸ್ಥಳವನ್ನು ಮೇ 3, 2023ರಂದು ಬಿರ್ಲಾ ಗ್ರೂಪ್ ಭಾರತದ ಪ್ರಮುಖ ವ್ಯಾಪಾರ ಸಮೂಹದಿಂದ ಉದ್ಘಾಟಿಸಲಾಯಿತು. ಭಗವಾನ್ ವಿಷ್ಣುವಿನ 8ನೆಯ ಅವತಾರವಾದ ಭಗವಾನ್ ಕೃಷ್ಣ ಮತ್ತು ಅವನ ಪ್ರೀತಿಯ ರಾಧೆಯ ಗೌರವಾರ್ಥವಾಗಿ ಈ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಗಿದೆ. ಗೋವಾದ ಚಿಕಾಲಿಂ ವಾಸ್ಕೋದಲ್ಲಿ ನೆಲೆಗೊಂಡಿರುವ ಬಿರ್ಲಾ ರಾಧಾಕೃಷ್ಣ ದೇವಾಲಯವು ಸಮಕಾಲೀನ ವಾಸ್ತುಶಿಲ್ಪದ ವಿನ್ಯಾಸ ಮತ್ತು ಸಾಂಪ್ರದಾಯಿಕ ಭಾರತೀಯ ಸೌಂದರ್ಯಶಾಸ್ತ್ರದ ಅದ್ಭುತ ಸಮ್ಮಿಲನವಾಗಿದೆ. ಪ್ರಾಚೀನ ಬಿಳಿ ಅಮೃತ ಶಿಲೆಗಳಿಂದ ಪ್ರಧಾನವಾಗಿ ರಚಿಸಲಾದ ಈ ದೇವಾಲಯವು ಭವ್ಯವಾದ ಮತ್ತು ಭವ್ಯವಾದ ಸೆಳವು ಹೊರಹಾಕುತ್ತದೆ. ವಿವಿಧ ಹಿಂದೂ ದೇವತೆಗಳನ್ನು ಚಿತ್ರಿಸುವ ವಿಸ್ತಾರವಾದ ಕೆತ್ತನೆಗಳು ದೇವಾಲಯದ ಪ್ರವೇಶದ್ವಾರವನ್ನು ಅಲಂಕರಿಸುತ್ತವೆ. ಇದು ಕಲಾ ಉತ್ಸಾಹಿಗಳಿಗೆ ಒಂದು ದೃಶ್ಯ ರಸದೌತಣವಾಗಿದೆ. ಇಲ್ಲಿ ನಾವು ರಾಮ, ಲಕ್ಷ್ಮಣ, ಸೀತೆಯನ್ನು ಕಾಣಬಹುದಾಗಿದೆ. ಬಾಗಿಲಿನ ಹೊರಭಾಗದಲ್ಲಿ ಸುಂದರವಾದ ಕಲಾಕೃತಿಯನ್ನು ನಾವು ನೋಡಬಹುದು. ಗೋಡೆಯ ಮೇಲಿನ ಕಲಾಕೃತಿಯು ಸುಂದರವಾದ ಹಂಸ ಪಕ್ಷಿಯಿಂದ ಮೂಡಿಬಂದಿದೆ. ನಂತರ ಇಲ್ಲಿ ಹನುಮಂತನ ಮೂರ್ತಿಯು ಸುಂದರವಾಗಿದೆ. ಮತ್ತು ಈ ದೇವಾಲಯದ ವಿಶೇಷವಾದ ರಾಧಾಕೃಷ್ಣನ ಮೂರ್ತಿಯು ಉಡುಗೆ ತೊಡುಗೆಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಮತ್ತು ಶಿವ ಪಾರ್ವತಿಯನ್ನು ಕಾಣಬಹುದು. ಅದರ ಮುಂದೆ ನಂದಿ ವಿಗ್ರಹವನ್ನು ನಾವು ನೋಡಬಹುದಾಗಿದೆ. ವಿವಿಧ ಹಿಂದೂ ದೇವತೆಗಳನ್ನು ಚಿತ್ರಿಸುವ ವಿಸ್ತಾರವಾದ ಕೆತ್ತನೆಗಳು ದೇವಾಲಯದ ಪ್ರವೇಶದ್ವಾರವನ್ನು ಅಲಂಕರಿಸುತ್ತವೆ. ಈ ಪ್ರವೇಶದ್ವಾರವು ತುಂಬಾ ಸುಂದರವಾಗಿದೆ. ನಾವು ಇಲ್ಲಿ ಸುಂದರವಾದ ಗಣೇಶನ ವಿಗ್ರಹವನ್ನು ನೋಡಬಹುದಾಗಿದೆ. ಹೊರಬಾಗಿಲಿನಲ್ಲಿ ಸುಂದರವಾದ ಕಲಾಕೃತಿಗಳಿವೆ. ಮೇಲ್ಛಾವಣಿಯು ಸುಂದರವಾದ ಕಮಲದ ಕೆತ್ತನೆಯಲ್ಲಿ ಮೂಡಿಬಂದಿದೆ. ಪ್ರತಿಯೊಂದು ನೋಡಿ ಇಲ್ಲಿ ಮೇಲ್ಛಾವಣಿಯು ದೊಡ್ಡದಾದ ಸುಂದರವಾಗಿ ಕಮಲದ ಹೂವಿನಂತೆ ಕಾಣುತ್ತಿತ್ತು. ಈ ಕೆತ್ತನೆಯು ಪ್ರವಾಸಿಗರ ಕಣ್ಣಿಗೆ ರೋಮಾಂಚಕ ಮತ್ತು ಮನಸ್ಸಿಗೆ ಸಂತೋಷಪಡಿಸುವ ಕೆತ್ತನೆಯಾಗಿದೆ. ಇಲ್ಲಿ ಪ್ರಶಾಂತತೆ ಮತ್ತು ಭಕ್ತಿಯ ಸೆಳೆವಿನ ನಡುವೆ ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು, ಧ್ಯಾನದಲ್ಲಿ ತೊಡಗಬಹುದು ಮತ್ತು ದೈವಿಕ ಆಶೀರ್ವಾದವನ್ನು
ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್ ಕರ್ನಾಟಕ.